ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಿಮಗೆ ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಈಗ ನಾನು ನಿಮಗೊಂದು ಸಣ್ಣ ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಅದು ಅಂತಂದರೆ, ಈ ವರ್ಷ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬನೀಗ ಹೊಸ ವರ್ಷ ಅಂತ ಕರಿತೀವಿ. ಈ ವರ್ಷದಲ್ಲಿ ಎಲ್ಲರಿಗೂ, ನನ್ನ ವೀಕ್ಷಕ ಬಂಧುಗಳಿಗೆ ಆರ್ಥಿಕ ಶುಭಾಶಯಗಳು ಮತ್ತು ಆಯುಸ್ಸು ಆರೋಗ್ಯ ಎಲ್ಲವನ್ನು ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಸಿಹಿಯಾಗಿರಿ ಅಂತ ಹೇಳ್ಕೊತೀನಿ. ಸಿಹಿ ಮತ್ತು ಕಹಿ ಎರಡು ಸಮನಾಗಿರಲಿ ಅಂತ ಕೇಳ್ಕೊತೀನಿ. ಮತ್ತು ನೀವುಗಳು ಅಷ್ಟೇ, ನೀವು ಕೂಡ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನಿ. ಬೇವು ಬೆಲ್ಲ ತಿಂದಾಗ ಇದು ಎರಡೂ ಸಮ ಪ್ರಮಾಣದಲ್ಲಿ, ಕಹಿ ಮತ್ತು ಸಿಹಿ ಎರಡು ಸಮ ಪ್ರಮಾಣದಲ್ಲಿ ಬರಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ಜೈ. ಮತ್ತು ಈಗ ಇನ್ನೊಂದು ಏನಪ್ಪ ಅಂದ್ರೆ ಸುದ್ದಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಸುದ್ದಿ. ಏನ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ದೌಡು ಡೆಲ್ಲಿಗೆ ಹೋಗು ಬಾ, ಡೆಲ್ಲಿಯಿಂದ ಇಲ್ಲಿಗೆ ಬಾ, ಇಲ್ಲಿಂದ ಅಲ್ಲಿಗೆ ಹೋಗು. ಆದರೆ ಇನ್ನೂ ಅವ್ರದ್ದು ಬಗೆಹರಿದ ಕಥೆಯಾಗಿದೆ. ಈಗ ಬಗೆಹರಿದ ಕಥೆಯಾಗಿ ಈಗ ಬಾಂಬೆಗೆ ಹೋಗ್ತಾವ್ರೆ ಹೆಂಗಂತ, ಏನೋ ಖಾಸಗಿ ನಿಮಿತ್ತ ಬಾಂಬೆಗೆ ಹೋಗ್ತಾ ಇದ್ದಾರೆ ಹೆಂಗಂತ ಗೊತ್ತಾಯಿತು. ಮುಂಬೈಯಲ್ಲಿ ಹೋಗಿ ಏನು ಮಾಡ್ತಾರೆ, ಯಾರನ್ನ ಬಿ ಜೆ ಪಿಯವ್ರನ್ನ ಯಾರನ್ನಾರು ಭೇಟಿಯಾಗಕ್ಕೆ ಹೋಯ್ತವ್ರ, ಇಲ್ಲ ಬೇರೆ ಇನ್ನೇನಾದ್ರು ಕೆಲಸ ಇದೆಯಾ, ಏನು ಇವ್ರದ್ದು ವಿಷಯ ಅಂತ ಗೊತ್ತಾಗಲಿಲ್ಲ. ರಾಹುಲ್ ಗಾಂಧಿ ಇವ್ರಿಗೆ ಮತ್ತು ವೇಣುಗೋಪಾಲ್, ಕೆ ಸಿ ವೇಣುಗೋಪಾಲ್ ಇವ್ರಿಗೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಏನಪ್ಪ ಅಂದರೆ, ಸಿದ್ದರಾಮಯ್ಯನ ಹತ್ರ ಕಮಿಟೆಡ್ ಆಗಿಬಿಟ್ಟವ್ರೆ ವೇಣುಗೋಪಾಲು. ಸಿದ್ದರಾಮಯ್ಯನಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾರೆ. ಮತ್ತು ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ, ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲನೇ ವಿರೋಧಿ ಕೆ ಸಿ ವೇಣುಗೋಪಾಲು, ಎರಡನೇ ವಿರೋಧಿ ಮಲ್ಲಿಕಾರ್ಜುನ ಖರ್ಗೆ, ಮೂರನೇ ವಿರೋಧಿ ಯಾರು, ರಮೇಶ್. ಅರ್ಥ ಆಯ್ತಾ? ಹೀಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಅಂತ ಉದ್ದಕ್ಕೂ ಇವ್ರಿಗೆ ಇಲ್ಲಿ ರಾಜ್ಯದಲ್ಲೂ ಯಾರೂ ಸಪೋರ್ಟ್ ಇಲ್ಲ. ಇಲ್ಲಿ ಎದುರುಗಡೆ ಡಿ ಕೆನೇ ಶಿವಕುಮಾರ್ಗೆ ಮುಖ್ಯಮಂತ್ರಿ ಅಂತಾರೆ, ಹಿಂದುಗಡೆಯಿಂದ ಶಿವಕುಮಾರ್ನಿಗೆ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಸುದ್ದಿ ಮಾಡ್ತಾರೆ. ಈ ಥರದ ಒಂದು ಸಿಚುವೇಷನಲ್ಲಿ ಹೆಂಗೆ ಇವ್ರಿಗೆ ಮುಖ್ಯಮಂತ್ರಿ ಕೊಡ್ತಾರೆ? ಯಾವ ರೀತಿ ಸಾಧ್ಯ ಹೇಳಿ? ಹೆಂಗೆ ಕೊಡೋಕ್ಕಾಗತ್ತೆ? ಕೊಡೋದಕ್ಕಾಗಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ರಾಜ್ಯದ ಏನು ಇದಿದೆಯಲ್ಲ, ಏನೋ ಫ್ರೀ ಬೇಸು, ಇದಕ್ಕೆ ಚಿತ್ರಾಂಜಲಿ ಆಡ್ತಾರೆ ಅವರು ಬಂದರೆ. ಯಾಕೆ ಅಂತಂದರೆ ಅದರ ಕಷ್ಟ ಆಗುವಗಳೆಲ್ಲ ಸಾಕಷ್ಟು ಅವ್ರಿಗೆ ಪ್ರಮಾಣದಲ್ಲಿ ಹೆಚ್ಚೆಂದು ಕಾಣ್ತಾ ಇದೆ. ಅಭಿವೃದ್ಧಿ ಆಗ್ತಾಯಿಲ್ಲ, ಕುಂಠಿತ ಆಗಿಬಿಟ್ಟಿದೆ. ಅಭಿವೃದ್ಧಿ ಕುಂಠಿತಗಾಗಿರೋದ್ರಿಂದ ಯಾವುದಾದ್ರು ಒಂದು ಎರಡು ಫ್ರೀ ಬೇಸ್ನಿಗೆ ಕಟ್ ಮಾಡಿದ್ರೆ ಅದು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಅದಕ್ಕಾಗಿ ಇವರು ಅವನ ಕೈಗೆ ಅಧಿಕಾರ ಕೊಡಬಾರ್ದು, ಡಿ ಕೆ ಶಿವಕುಮಾರ್ ಕೈಗೆ ಅಧಿಕಾರ ಕೊಡಬಾರ್ದು, ಕೊಟ್ಟರೆ ಈ ಥರ ಮಾಡಿಬಿಡ್ತಾರೆ ಹೆಂಗಂತೇಳಿ ಇವರು ಅವ್ರಿಗೆ ಅಧಿಕಾರನಿಗೆ ಕೊಡ್ತಾ ಇಲ್ಲ. ಮತ್ತು ಪಾಪ ಇವರು ಏನೋ ಸಿದ್ದರಾಮಯ್ಯನ ಕಡೆ ಇದ್ದವರು ಡಿ ಕೆ ಕಡೆ ಬರ್ತಾರೆ, ಡಿ ಕೆ ಕಡೆ ಇದ್ದವರೆಲ್ಲ ಸಿದ್ದರಾಮಯ್ಯನ ಕಡೆ ಹೋಗ್ತಾವ್ರೆ. ಹಿಂಗೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾಯಿದೆ. ಯಾರ ಕಡೆ ಇದ್ದಾರೆ ಅನ್ನೋದೇ ಗೊತ್ತಾಗಿಲ್ಲ. ಈಗ ಆ ಮಟ್ಟಕ್ಕೆ ಆಗೋಗಿದೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆದವ್ರು ಕಾಲು ಹಿಡಿಯೋಣ ಇಲ್ಲ ಕೈ ಹಿಡಿಯೋಣ ಅಂತ ಅಂದ್ಕೊಂಡು ಕೆಲವರೆಲ್ಲ ಇದು ಮಾಡ್ತಾಯಿದ್ದಾರೆ. ಮುಂದೆ ಮತ್ತೇನು ಮಂತ್ರಿ ರಿಸಫಲ್ ಮಾಡ್ತಾರೆ. ರಿಸಫಲ್ ಮಾಡಿ ಮತ್ತೆ ಏನಾದ್ರೂ ಕ್ಯಾಬಿನೆಟ್ಟು ಮಾಡಿದ್ರೆ ನಮಗೆ ಮಂತ್ರಿ ಬೇಕು ಅಂತ 40 ಜನ ಡೆಲ್ಲಿಗೆ ಹೋಗ್ತಾರೆ ಅಂತ ಒಂದು ಸುದ್ದಿ ಆಗಿತ್ತು. ಅದೇನಾದರೂ ಟುಸ್ ಪಟಾಕಿ ಆಗ್ಬಿಟ್ಟಿದೆ, ಅದು ಸದ್ಯ ಇಲ್ಲ. ಈಗ ಎಲ್ಲ ಯೂಟ್ಯೂಬ್ನವ್ರು ಎಲ್ಲ ಹೇಳೋರು ಮೊದಲು. ಈಗ ಯೂಟ್ಯೂಬ್ನವರೇ ಎಲ್ಲ ಸುದ್ದಿನೇ ಇಲ್ಲದಂಗೆ ಆಗ್ಬಿಟ್ಟವ್ರೆ. ಏನಾರು ಸುಳ್ಳು ಹೇಳೋಣ ಅಂತ ಹೇಳ್ಬಿಟ್ಟು ಕಮ್ಮಿ ಮಾಡ್ಕೊಂಬಿಟ್ಟಿದ್ದಾರೆ ಈಗ. ಯೂಟ್ಯೂಬ್ನವ್ರು ಹೇಳಿದ್ದೆಲ್ಲ ಸುಳ್ಳು. ಅರ್ಥ ಆಯ್ತಾ? ನ್ಯೂಸ್ ಅವ್ರು ಹೇಳಿದ್ದು ಎಲ್ಲ ಸುಳ್ಳು. ಈ ಬರೀ ಸುಳ್ಳೆ ದಿವಸ ಹೇಳಿ ಜನರನ್ನ ದಾರಿ ತಪ್ಪಿಸ್ಬಿಟ್ಟವ್ರೆ.
ಅದಕ್ಕೆ ನಾನು ಸುಳ್ಳು ಹೇಳ್ತಾ ಇಲ್ಲಪ್ಪ. ನನಗೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಡಿ ಕೆ ಶಿವಕುಮಾರ್ ಅಂತೂ ಕಾಂಗ್ರೆಸ್ಸಿಂದ ಮುಖ್ಯಮಂತ್ರಿ ಆಗಲ್ಲ ಅಂತ ಈಗಲೂ ಕೂಡ ಬೇಕಾದ್ರೆ ಹೇಳ್ತೀನಿ. ಇದು ಸ್ವತಃಸಿದ್ಧ. ಇದು ನಾನು ಹೇಳೋದು ಸುಮ್ಮನೆ ಅಲ್ಲ, ನಿಜವಾಗಿ ನನ್ನ ಆಲೋಚನೆ ಪ್ರಕಾರವಾಗಿ ನನ್ನ ಧ್ಯಾನದಲ್ಲಿ ಬರ್ತಕ್ಕಂಥ ವಿಷಯವಾಗಿ ಡಿ ಕೆ ಶಿಗೆ ಕಾಂಗ್ರೆಸ್ ಕಡೆಯಿಂದ ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಇಲ್ಲ. ಯಾರ್ಯಾರು ಹಿಂದೆ ಭವಿಷ್ಯ ನುಡಿದಿದ್ದಾರೋ ರಾಜಕಾರಣಿಗಳು, ಇವರು ಜ್ಯೋತಿಷಿಗಳು, ಅವ್ರ ಭವಿಷ್ಯ ಎಲ್ಲ ಉಲ್ಟಾಗುತ್ತೆ ಈಗ. ಅದಕ್ಕೆ ನಾನು ಹೇಳ್ತಾ ಇರೋದು ಉಲ್ಟಾ ಆಗೋದು ಬೇಡ. ಮತ್ತು ನನ್ನ ವಿಷಯನೂ ಕೂಡ ಅದು ಸುಳ್ಳಾಗಿ ಮತ್ತೆ ಅದಕ್ಕೆ ಜನರು ನನ್ನನ್ನು ವಿರೋಧ ಮಾಡ್ಕೊಳ್ಳೋದು ಬೇಡ. ನನಗೆ ಎಲ್ಲ ಇರೋದೇನು ಒಂದು 25-30 ಜನ ನನಗೆ ವ್ಯೂಸ್ ಸೇರಿದ್ದಾರೆ. ಅವರು ಅಷ್ಟು ಜನಕ್ಕೆ ನಾನು ಯಾಕೆ ಸುಳ್ಳು ಹೇಳಲಿ? ಜಾಸ್ತಿ ಇದ್ದರೆ ಚೆನ್ನಾಗಿತ್ತು. ಜಾಸ್ತಿ ಆಗುತ್ತೆ, ಇವತ್ತೆಲ್ಲ ನಾಳೆ ಆಗುತ್ತೆ. ಅದಕ್ಕೆಲ್ಲ ನಾನು ಕಾಲಾವಕಾಶ ತಗೊಳ್ತೀನಿ, ಟೈಮ್ ತಗೊಂಡು ನಾನು ರೀಚ್ ಆಗೇ ಆಗ್ತೀನಿ. ಯಾಕೆಂದರೆ ನಾನು ಯಾವುದನ್ನು ಫೇಲ್ ಮಾಡ್ಕೊಂಡಿಲ್ಲ, ಎಲ್ಲದರಲ್ಲೂ ಪಾಸಾಗಿದ್ದೀನಿ. ಆದರೆ ಇನ್ನೊಂದು ದಾರಿ ಹುಡುಕ್ತಾ ಇದ್ದೀನಿ, ಯಾವ ದಾರಿಲಿ ಹೋದರೆ ಮತ್ತೆ ಇವ್ರನ್ನೆಲ್ಲರನ್ನು ರೀಚ್ ಮಾಡ್ಬೋದು ಅಂತ. ಬರ್ತೀನಿ, ಇನ್ನೊಂದು ದಾರಿ ಹುಡ್ಕೊಂಡು ಯಾವ ರೀತಿ ಸಕ್ಸಸ್ ಮಾಡಬೇಕು ಅನ್ನೋದಕ್ಕೆ ದಾರಿ ಹುಡುಕ್ತಾ ಇದ್ದೀನಿ. ಆದರೆ ಈ ಸತಿ ಹಿಡಿದ್ರೆ ಮತ್ತೆ ಅದರಿಂದ ವಾಪಸ್ಸು ಬರಬಾರ್ದು, ಅದಕ್ಕೋಸ್ಕರವಾಗಿ. ಅರ್ಥ ಆಯ್ತಾ? ಹಾಗಾಗಿ ನಾವು ಹೆಚ್ಚೆಂದು ವಿಷಯಗಳನ್ನೀಗ ತಿಳ್ಕೊಂಡು ಮತ್ತು ಸಾರ್ವಜನಿಕವಾಗಿ ಇರ್ತಕ್ಕಂಥ ವಿಷಯದ ಬಗ್ಗೆ ಜನರಿಗೆ ಮುಟ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನೀವೂ ಅಷ್ಟೇ, ನೀವು ಈಗೇನು ನನ್ನ ನೋಡ್ತಾ ಇದ್ದೀರೋ ಇನ್ನೊಂಚೂರು ಜಾಸ್ತಿ ಮಾಡಿದ್ರೆ, ಎಲ್ಲರೂ ಇಚ್ಛೆಯಿಂದ ನೋಡಿದ್ರೆ ನಾನು ಇನ್ನೊಂಚೂರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈಗಿರುವ ಪ್ರಕಾರ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳಿದ್ದೀನಿ. ಈ ಯುಗಾದಿ ಹಬ್ಬದ ಶುಭಾಶಯಗಳಲ್ಲಿ ನೀವೆಲ್ಲರೂ ಇವತ್ತು ಸಿಹಿ ಮತ್ತು ಕಹಿ ಎರಡನ್ನೂ ತಿಂದು ಸಮಾನಾಂತರವಾಗಿ ನೀವು ಮುಂದೆ ಜೀವನ ಸಾಗಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.